ನಾಗಮಂಗಲದಲ್ಲಿ ನಡೆದಂತಹ ಕೋಮು ಗಲಭೆಗೆ ಹಲವರ ಬದುಕು ಬೀದಿಗೆ ಬಂದಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಲಾಸ್ನ ನೋಡಿ ಕಣ್ಣೀರು, ಮಗದೊಂದು ಕಡೆಯಲ್ಲಿ ತಮ್ಮವರನ್ನ ಠಾಣೆ ಕರ್ಕೊಂಡು ಹೋಗಿದ್ದಾರೆ ಅಂತ ಪೋಷಕರ ಕಣ್ಣೀರು. ಕಿಡಿಗೇಡಿಗಳಿಂದ ಕಲ್ಲು ತೂರಾಟದ ದೃಶ್ಯ ಲಭ್ಯವಾಗಿದೆ. ಕೈಯಲ್ಲಿ ರಾಡ್ ಹಿಡ್ಕೊಂಡು ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ನಾಗಮಂಗಲದ ಕೋಮುಗಲಭೆಯಲ್ಲಿ ಆಗಿರುವಂತಹ ಕಿಡಿಗೇಡಿಗಳ ಕೃತ್ಯದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ನ ದೃಶ್ಯಗಳು ಈಗ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ. ಕಲ್ಲಿಂದ ಅಂಗಡಿ ಬೀಗವನ್ನ ಒಡೆದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಅಲ್ಲಿ ಲಾಂಗ್ಗಳನ್ನ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ದಾರೆ. ಕಲ್ಲು ತೂರಾಟವನ್ನು ನಡೆಸಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿದೆ. ನೋಡಿ, ಈ ದೃಶ್ಯದಲ್ಲಿ ಆತ ಹೇಗೆ ಆ ಮೆಟ್ಲತ್ಕೊಂಡು ಬರ್ತಾನೆ, ಆತ ಮಾಸ್ಕ್ ಹಾಕಿದ್ದಾನೆ, ಅವನ ಮುಖ ಕಾಣಬಾರ್ದು ಅಂತ. ಜೊತೆಗೆ ಆ CCTVಯನ್ನ ಧ್ವಂಸ ಮಾಡಲಿಕ್ಕಾಗಿ ಆತ ಬಂದಂತೆ ಕಾಣಿಸ್ತಾ ಇದೆ. ಅವನ ಕೈಯಲ್ಲಿ ಇರೋದನ್ನ ಗಮನಿಸ್ಕೊಳ್ಳಿ, ತಲ್ವಾರನ್ನ ಹಿಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಏನು ಹೇಳಬೇಕು? ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಕೃತ್ಯ ಅನ್ನಬೇಕಾ ಬೇಡವಾ? ಈ ದೃಶ್ಯ ನೋಡಿದ ಮೇಲೆ ಹೇಳಬೇಕಾಗತ್ತೆ. ಆ ಸಮಯವನ್ನು ಕೂಡ ನೀವು ನೋಡ್ತಾ ಇದ್ರಿ, CCTVಯ ಫುಟೇಜ್ನ ಆ ಸಮಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದು ನಿನ್ನೆ ರಾತ್ರಿ ಆಗಿರುವಂತಹ ಗಲಭೆಯ ಸಂದರ್ಭದ ದೃಶ್ಯ. ಇದು ನೋಡಿ, ಕಲ್ಲುಗಳನ್ನ ಹೆಂಗೆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನ ಒಂದರಿಂದ ಒಂದು ಹೇಗೆ ಬಿಸಾಡ್ತಾರೆ ಅಂತ. ಇಲ್ಲಿ ಅಂಗಡಿಗಳ ಮೇಲೆ ಇರುವಂತಹ ಜನರ ಮೇಲೆ ಕಲ್ಲುಗಳನ್ನ ತೂರ್ತಾ ಇರುವಂತಹ ಪರಿ ಆ ದೃಶ್ಯಗಳು ಕೂಡ ಸರಿಯಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ರಾಡು, ಅದೇ ವ್ಯಕ್ತಿ ಮತ್ತೊಂದು ಕೈಯಲ್ಲಿ ಕಲ್ಲನ್ನು ತೂರುವಂತಹ ದೃಶ್ಯ. ಇದು ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ನೋಡಿ. ರಾಡ್ ಹಿಡ್ಕೊಂಡಿದ್ದಾನೆ, ಈಗ ಕಲ್ಲು ತೂರ್ದ. ಅದೇ ರೀತಿಯಾಗಿ ಆ ಗುಂಪಿನಲ್ಲಿದ್ದ ಹಲವರು ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಈ ಬೃಹತ್ ಗಾತ್ರದ ಕಲ್ಲುಗಳನ್ನ ಇವರು ಸಂಗ್ರಹಿಸಿದ್ರಾ? ಏನ್ ಕತೆ ಅರ್ಥ ಆಗ್ತಿಲ್ಲ. ಎಲ್ಲೆಡೆ ಇದೇ ಗಾತ್ರದ ಕಲ್ಲುಗಳ ದಾಳಿಯನ್ನ ನಡೆಸಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಲವು ಅಂಗಡಿಗಳಲ್ಲೂ ಕೂಡ ಇಂತಿಂಥ ಸೈಜ್ನ ಕಲ್ಲುಗಳು ಬಿದ್ದಿರೋದನ್ನು ಕೂಡ ನಾವು ನೋಡಬಹುದಾಗಿದೆ. ಇದು ರಾಡ್ ಹಿಡ್ಕೊಂಡು ಕಲ್ಲು ತೂರಾಟ ನಡೆಸಿರೋದು ಸಣ್ಣ ಘಟನೆ. ಇದರಿಂದ ಏನೂ ಆಗಿಲ್ಲ ಅಂತ ಸುಮ್ಮನೆ ಆಗಬೇಕು. ನೋಡಿ, ಇಲ್ಲಿ ಶಟರ್ ಓಪನ್ ಮಾಡೋದಕ್ಕೆ ಬೀಗ ಹಾಕಿರ್ತಾರಲ್ಲ ಅಂಗಡಿದು, ರಾತ್ರಿ ಹೊರಟಿರ್ತಾರೆ, ಅಂಗಡಿ ಮುಚ್ಚಿರ್ತಾರೆ. ಕಲ್ಲಾಕಿ ಜಜ್ಜಿ ಬೀಗವನ್ನ ತೆಗೆದು ನಂತರ ಶಟರ್ ಓಪನ್ ಮಾಡ್ತಾನೆ. ಈ ಕಿಡಿಗೇಡಿಗಳ ಕೃತ್ಯಕ್ಕೆ, ಈ ಪುಂಡಾಟಿಕೆಗೆ ಏನಂತ ಹೇಳಬೇಕು ನೋಡಿ. ಕಲ್ಲೆತ್ತು ಹಾಕಿ ಆ ಅಂಗಡಿಯನ್ನ ಓಪನ್ ಮಾಡಿ ಅಲ್ಲಿದ್ದ ವಸ್ತುಗಳನ್ನ ಧ್ವಂಸ ಮಾಡಬೇಕು ಅನ್ನುವಂತಹ ಆ ಮೆಂಟಾಲಿಟಿ, ಆ ಥರದ ಆ ಮನಸ್ಥಿತಿಗೆ ಏನು ಹೇಳಬೇಕು? ಈ ರೀತಿಯಾಗಿ ಸಾಲು ಅಂಗಡಿಗಳನ್ನ ಧ್ವಂಸ ಮಾಡಿದ್ದಾರೆ. ಕ್ಲೋಸ್ ಆಗಿದ್ದ ಅಂಗಡಿಗಳನ್ನ ಶಟರ್ಗಳನ್ನ ಓಪನ್ ಮಾಡಿ ದಾಂಧಲೆ ನಡೆಸಿರುವಂತಹ ಪ್ರಕರಣ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬಹಳಷ್ಟು ದೃಶ್ಯಗಳೀಗ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ. ಘಟನೆಯಲ್ಲಿ ಏನಾಯಿತು, ಯಾರ್ಯಾರು ಭಾಗಿಯಾಗಿದ್ರು, ಯಾವ ರೀತಿಯೆಲ್ಲ ಅಟ್ಟಹಾಸ ಮೆರೆದ್ರು, ಅದಕ್ಕೆ ಸಂಬಂಧಿಸಿದಂತಹ ದೃಶ್ಯ. ಕಲ್ಲಿನಿಂದ ಬೀಗ ಹೊಡಿತಾನೆ, ಅಂಗಡಿಗೆ ಬೆಂಕಿಯನ್ನ ಇಡ್ತಾನೆ. ಇದರಿಂದ ಇವರಿಗೇನು ಸಂತೋಷ ಸಿಕ್ತೋ, ಇದರಿಂದ ಏನು ಆನಂದವನ್ನು ಅನುಭವಿಸಿದ್ರೋ ಗೊತ್ತಿಲ್ಲ. ನೋಡಿಲಿ ಹೆಂಗೆ ಕಲ್ಲಿನಿಂದ ಜಜ್ತಾನೆ ಅಂಗಡಿಯ ಬೀಗವನ್ನ ಅಂತ. ನಂತರ ಶಟರ್ ಓಪನ್ ಮಾಡ್ತಾನೆ, ಅವನು ಅಂದ್ಕೊಂಡಿದ್ದ ಟಾರ್ಗೆಟ್ ಅಂತೆ ಬೆಂಕಿಯನ್ನ ಇಡ್ತಾನೆ, ಎಸ್ಕೇಪ್ ಆಗ್ತಾನೆ. ಸುಟ್ಟು ಭಸ್ಮವಾಗುತ್ತೆ ಅಲ್ಲಿದ್ದಂತಹ ವಸ್ತುಗಳು. ಇನ್ಯಾರ್ದೋ ಬದುಕು ಸುಟ್ಟು ಭಸ್ಮ ಆಗುತ್ತೆ. ಇವ್ರಿಗೇನಾಗಬೇಕಾಗುತ್ತೆ? ಎಲ್ಲವೂ ಕೂಡ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ, ನೆಮ್ಮದಿಯಾಗಿರ್ತಾರೆ. ಇನ್ನೊಬ್ಬರ ಜೀವನದಲ್ಲಿ ಚಲ್ಲಾಟ ಆಡ್ಕೊಂಡು ಹಿಂಗೆ ಇವರಿಗೆ ರಕ್ಷಣೆಗಳು ಬೇರೆ. ಬಹಳಷ್ಟು ದೃಶ್ಯಗಳು ಬರ್ತಾ ಇದೆ ಇದೇ ರೀತಿಯಾಗಿ. ಕಲ್ಲಿಡ್ಕೊಂಡು ಬಿಸಾಕದಂತೆ, ಅಲ್ಲಿ ರಾಡ್ಗಳನ್ನ ಇಟ್ಕೊಂಡು ಪ್ರದರ್ಶನ ಮಾಡೋದಂತೆ, ತಲ್ವಾರ್ಗಳನ್ನು ಪ್ರದರ್ಶಿಸೋದಂತೆ, ಕಲ್ಲುಗಳ ತೂರಾಟ ಮಾಡೋದು, ಕಲ್ಲುಗಳಿಂದ ಅಂಗಡಿಗಳನ್ನು ಓಪನ್ ಮಾಡೋದು, ಡ್ಯಾಮೇಜ್ ಮಾಡೋದು.
ಇಲ್ಲಿಯವರೆಗೂ ಪೊಲೀಸರು ಸುಮಾರು 46 ಮಂದಿಯನ್ನಷ್ಟೇ ಬಂಧನಕ್ಕೆ ಒಳಪಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಲ್ಲಿರುವ ಜನರ ಈ ಪುಂಡರ ಸಂಖ್ಯೆನ ಗಮನಿಸ್ತಾ ಇದ್ರೆ ಬರೀ 46 ಅಷ್ಟೇನಾ ಅಥವಾ ಇನ್ನೂ ಜಾಸ್ತಿ ಆಗಬಹುದಾ? ಈ CCTV ಫುಟೇಜ್ನ ಆಧಾರದ ಮೇಲೆ ಅರೆಸ್ಟ್ ಮಾಡೋದಾದರೆ ಸಂಖ್ಯೆ ಜಾಸ್ತಿ ಆಗಲೇಬೇಕು. ಈಗ ಯಾವ ಬೇಸಿಸ್ ಮೇಲೆ 46 ಮಂದಿಯನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ? ಸಣ್ಣ ಘಟನೆ ಅನ್ನೋ ಗೃಹ ಸಚಿವರು ಈ ದೃಶ್ಯವನ್ನು ನೋಡಿ ಹೇಗೆ ವರ್ಣಿಸ್ತೀರಿ ಅನ್ನೋದನ್ನು ಕಾಯಬೇಕು.